ನೋಡಿ ಆ ಕ್ರಾಂತಿ ಇದ್ರ ಬಗ್ಗೆ ಎಲ್ಲ ನನಗೇನೂ ಗೊತ್ತಿಲ್ಲ. ನನಗೆ ಗೊತ್ತಿರೋ ಪ್ರಕಾರ ತಂದೆಯವರು ಕೊಟ್ಟಿರೋ ಮಾಹಿತಿ ಪ್ರಕಾರ ಹೈಕಮಾಂಡ್ ಆಗಲಿ ಅಥವಾ ಬೇರೆ ನಾಯಕರುಗಳಾಗಲಿ ಯಾರು ಕೂಡ ತಂದೆಯವ್ರಿಗೆ ನೀವು ನವೆಂಬರ್ ಆದಮೇಲೆ ಅಧಿಕಾರ ಬಿಡಿ ಅಂತ ಹೇಳಿಲ್ಲ. ಸೊ ಹಾಗಾಗಿ ಇವ್ರು ಯಾವ ಕ್ರಾಂತಿ ಬಗ್ಗೆ ಮಾತಾಡ್ತಾರೆ ನನಗಂತೂ ಮಾಹಿತಿ. 5 ವರ್ಷ ಇರಬೇಕು, ಇದ್ರೆ ರಾಜ್ಯಕ್ಕೆ ಒಳ್ಳೇದಾಗುತ್ತೆ, ಒಳ್ಳೆ ಆಡಳಿತ ಕೊಡೋಕೆ ಸಾಧ್ಯ ಆಗುತ್ತೆ ಅನ್ನೋದು ನಮ್ಮ ನಂಬಿಕೆ. ಹಾಗಾಗಿ 5 ಈ ವಿಚಾರ ಬಗ್ಗೆ ಚರ್ಚೆ ಮಾಡಿದಾರ ಅಂತ, 5 ವರ್ಷ ಇರ್ತೀರಿ ಅನ್ನುವಂತಹ ಬಗ್ಗೆ ಚರ್ಚೆಗಳು ಮಾಡಿದಾರ ಅಂತ ನಿಮ್ಮ ಬಗ್ಗೆ? ರಾಜಕೀಯದಲ್ಲಿ ಯಾವಾಗ ಏನಾಗುತ್ತೆ ಅಂತ ಅದೆಲ್ಲ ಹೇಳೋದಕ್ಕೆ ಬರೋದಿಲ್ಲ. ಬಟ್ 5 ವರ್ಷ ಈಗ ಸದ್ಯಕ್ಕಂತೂ ಇರೋ ಪರಿಸ್ಥಿತಿ ನೋಡಿದ್ರೆ 5 ವರ್ಷ ಖಂಡಿತ ಕಂಪ್ಲೀಟ್ ಮಾಡ್ತಾರೆ ಅನ್ನೋದು ನಮಗೆ. ಸಂಪುಟ ರಚನೆ ಬಗ್ಗೆ ತಂದೆಯವ್ರ ಜೊತೆ ನಾನು ಚರ್ಚೆ ಮಾಡಿಲ್ಲ. ಅವ್ರು ಹೇಳಿದ್ದಾರೆ ಈ ಥರ ಡಿಸೆಂಬರ್ನಲ್ಲಿ ಮಾಡುವ ಯೋಚನೆ ಇದೆ ಅಂತ ಅಷ್ಟೇ. ಡಾಕ್ಟರ್, ಈಗಲೂ ಸಿದ್ದರಾಮಯ್ಯವರಿಗೆ ಶಾಸಕರ ಬಲ ಇದೆ ಅಂತ ನಿಮ್ಗೆ ನಂಬಿಕೆ ಇದೆ ಅಂತ? ಸಂಪೂರ್ಣವಾದಂತಹ ಖಂಡಿತ ಶಾಸಕರ ಬೆಂಬಲ ಖಂಡಿತ ಇದೆ. ಇಲ್ಲ ಅಂತಿದ್ರೆ ಇಷ್ಟೊತ್ತಿಗಾಗಲೇ ಸುಮ್ಮನೆ ಇರ್ತಿದ್ದಾರೆ ಶಾಸಕರು. ಈಗಾಗಲೇ ಹೈಕಮಾಂಡ್ ಹೋಗಿ ಕಂಪ್ಲೇಂಟ್ ಮಾಡಿದ್ರು. ಸರ್, ಮೈಸೂರಲ್ಲಿ ಯತೀಂದ್ರ ಅವರದೇ ಆಡಳಿತ ಇರೋದು, ಜಿಲ್ಲಾ ಉಸ್ತುವಾರಿ ಸಚಿವರು ನಾಮಕಾವಸ್ಥೆ ಮಾತ್ರ ಇರೋದು ಅಂತ ಒಂದು ಮಾತಿದೆ. ನೋಡ್ರಿ, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ನನಗಿಂತ ಹಿರಿಯರು, ಮತ್ತು ನಾನು ಅವ್ರನ್ನ ಬಹಳ ಗೌರವದಿಂದ ಕಾಣ್ತೀನಿ, ಮತ್ತು ಅವ್ರ ಮಾರ್ಗದರ್ಶನ ಯಾವಾಗಲೂ ಕೂಡ ಬಯಸುವಂಥದ್ದು. ಸೊ ಹಾಗಾಗಿ ಇಲ್ಲದೇ ಇರುವಂಥ ಕಂದಕನ್ನು ಸೃಷ್ಟಿ ಮಾಡೋ ಪ್ರಯತ್ನ ಮಾಡ್ತಾರೆ. ನಾವೇನೇ ಮೈಸೂರಿನಲ್ಲಿ ತೀರ್ಮಾನ ತೆಗೆದುಕೊಂಡ್ರು ಉಸ್ತುವಾರಿ ಮಂತ್ರಿಗಳ ಗಮನಕ್ಕೆ ತಂದೆ ಅದನ್ನು. ಡಾಕ್ಟರ್, ಬೆಂಗಳೂರಿಗೆ ನೀವು ಕೂಡ ಮೆಂಬರ್ ಆಗಿದ್ದೀರಾ? ಯಾವಾಗ ಜಾರಿ ಬರುತ್ತೆ, ಯಾವಾಗ ಎಲೆಕ್ಷನ್ ಆಗಿದೆ, ಜಿಲ್ಲಾ ಪಂಚಾಯತ್ ಇರ್ಬೋದು, ಗ್ರೇಟರ್ ಬ್ಯಾಂಗ್ಳೂರ್ದು ಒಂದು ಸಭೆ ನಡೆಸಿದ್ರು, ಮೊದಲನೇ ಸಭೆ. ಅಲ್ಲಿ ಚುನಾವಣೆ ಬಗ್ಗೆ ಎಲ್ಲ ಏನೂ ಮಾತನಾಡಿಲ್ಲ. ಆ ಸಭೆಯಲ್ಲಿ ಗ್ರೇಟರ್ ಬ್ಯಾಂಗ್ಳೂರಲ್ಲಿ ಏನೇನು ಆಕ್ಷನ್ ಪ್ಲಾನ್ ಹಾಕೊಂಡಿದ್ದಾರೆ ಅದ್ರ ಬಗ್ಗೆ ಸ್ವಲ್ಪ ವಿವರಣೆ ಕೊಟ್ಟರು. ಮತ್ತೆ ನಮ್ಗಳಿಂದ ಏನಾದರೂ ನಿಮ್ದು ಫೀಡ್ಬ್ಯಾಕ್ ಇದೆಯಾ ಅಂತ ಕೇಳಿದ್ರು. ಅದೇನಾಗಿದೆ ಅಂತಂತಂದ್ರೆ ಗ್ರೇಟರ್ ಬ್ಯಾಂಗ್ಳೂರ್ನಲ್ಲಿ ಬ್ಯಾಂಗ್ಳೂರ್ ರೆಸಿಡೆಂಟ್ ಅಡ್ರೆಸ್ ಕೊಟ್ಟಿರುವಂಥವ್ರು. ಈಗ ನಾನು MLC ಆಗಿ ನಾನು ಪರ್ಮನೆಂಟ್ ಅಡ್ರೆಸ್ ಬ್ಯಾಂಗ್ಳೂರ್ ಕೊಟ್ಟು